ಶ್ರೀ ಹರಿಹರ ವೇದಬ್ರಹ್ಮ ಗುರುಕುಲ ಬೆಂಗಳೂರು ಹೊಸ ಬೆಳಕು ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಸೀಮಾ ಮಾಡುವ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮ ಶುಕ್ರ ಗ್ರಹ ಎಂದರೇನು ಇದನ್ನು ತಿಳಿಸಿಕೊಡಲು ನಮ್ಮೊಂದಿಗೆ ಇದ್ದಾರೆ ವಿದ್ವಾನ್ ಶ್ರೀ ಕುಮಾರಸ್ವಾಮಿ ಶಾಸ್ತ್ರಿ ಗುರುಜಿಯವರು ಹಾಗೂ ಹೊಸ ಬೆಳಕು ಜ್ಯೋತಿಷ್ಯದ ಸಂಸ್ಥಾಪಕರು. ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗುರುಗಳೇ, ಮೊದಲನೇದಾಗಿ ಶುಕ್ರ ಗ್ರಹದಿಂದ ವಿವಾಹ ವಿಳಂಬ ಆಗ್ತಾ ಇದೆ, ಇದಕ್ಕೆ ಕಾರಣಗಳೇನು ತಿಳಿಸ್ಕೊಡಿ ಗುರುಜಿ. ನೋಡಿ, ಈ ದಿನ ವಿಶೇಷವಾಗಿ ಶುಕ್ರ ಗ್ರಹದಿಂದ ಯಾಕೆ ವಿವಾಹ ವಿಳಂಬ ಆಗ್ತಾ ಇದೆ ಅನ್ನೋದೊಂದು ಪ್ರಶ್ನೆ. ಶುಕ್ರ ಅಂದರೆ ನಮಗೆ ಅಹಿತ ಸುಖ ಲಾಭವನ್ನು ಕೊಡುವನು ಅಂತ. ನಮಗೆ ಪ್ರೀತಿ, ಪ್ರೇಮ, ಉತ್ಸಾಹ ಮನಸ್ಸಲ್ಲಿ ಮತ್ತು ಏನು ಅಟ್ರ್ಯಾಕ್ಷನ್ ಯಾರು ಅಂದರೆ ಶುಕ್ರ. ಚಂದ್ರ ಶುಕ್ರನಿಂದ ಈ ಅಟ್ರ್ಯಾಕ್ಷನ್ ಪ್ರೀತಿ ಪ್ರೇಮಗಳು ಆರಂಭ ಆಗುತ್ತೆ. ಮನುಷ್ಯನಿಗೆ ಗಂಡು ಮಕ್ಕಳಿಗೆ ವೀರ್ಯಕಾರಕ ಶುಕ್ರನೇ ಆಗಿರ್ತಾನೆ ಮತ್ತು ವಿವಾಹಕಾರಕನು ಶುಕ್ರನೇ ಆಗಿರ್ತಾನೆ. ಇಲ್ಲಿ ವಿವಾಹಗಳಲ್ಲಿ ಯಾವ ರೀತಿ ವಿವಾಹಗಳಿದೆ, ಯಾವ ರೀತಿ ವಿವಾಹಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು, ಯಾಕೆ ಶುಕ್ರನಿಂದ ನಮಗೆ ವಿವಾಹ ತಡ ಆಗ್ತಿದೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿರ್ತದೆ. ಆದ್ದರಿಂದ ಈಗ ಒಂದೊಂದಾಗಿ ಯಾಕೆ ವಿಳಂಬ ಆಗ್ತಿದೆ ಅನ್ನೋ ನೋಡ್ತಾ ಹೋಗೋಣ. ಜ್ಯೋತಿಷದ ಪ್ರಕಾರ ಹೇಳುವುದಾದರೆ ಗ್ರಹಗತಿಗಳಿಂದ ವಿವಾಹ ವಿಳಂಬವಾಗುತ್ತದೆ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನೋಡಿ, ನಾವು ಗಂಡು ಮಕ್ಕಳಿಗೆ ಶುಕ್ರನನ್ನು ನೋಡ್ತೀವಿ, ಹೆಣ್ಣು ಮಕ್ಕಳಿಗೆ ಕುಜನನ್ನು ನೋಡ್ತೀವಿ. ಅದೇ ರೀತಿ ಶುಕ್ರನನ್ನು ಹೆಚ್ಚಾಗಿ ಗಂಡು ಮಕ್ಕಳಿಗೆ ನೋಡೋಂಥದ್ದು. ಅಹಿತ ಸುಖ ಲಾಭವನ್ನು ಕೂಡ ಶುಕ್ರ ಆಗಿರ್ತಾನೆ. ಗುರು ಧನ ದುಡ್ಡು ಕಾಸು ಕೊಟ್ಟರೆ ನಮಗೆ ಸುಖ ಲಾಭವನ್ನು ಶುಕ್ರ ಕೊಡೋಂಥದ್ದು. ನಮಗೇನೋ ಇವತ್ತು ಕಂಫರ್ಟ್ ಝೋನಲ್ಲಿ ಇದ್ದೇವೆ, ಒಳ್ಳೆ ಬಟ್ಟೆ, ಒಳ್ಳೆ ಸೆಂಟೆಡ್, ನಾವು ಒಳ್ಳೆ ಒಂದು ಅಲಂಕಾರಿತ ಮನೆ, ಕಾರು, ಲಕ್ಸುರಿಯಸ್ ಜೀವನ ಇದೆ ಅಂದರೆ ಈ ಶುಕ್ರ ಕಾರಕ ಆಗಿರ್ತಾನೆ. ಆ ಶುಕ್ರನಿಂದ ಯಾಕೆ ವಿಳಂಬ ಆಗುತ್ತೆ ಅಂದರೆ, ಯಾರ ಜಾತಕದಲ್ಲಿ ಶುಕ್ರ ಅಶುಭ ಸ್ಥಾನದಲ್ಲಿದ್ದರೆ ಅವರಿಗೆ ವಿವಾಹ ವಿಳಂಬ ಆಗ್ತಾ ಹೋಗುತ್ತದೆ. ಅದೇ ರೀತಿ ನಾವು ಜಾತಕದಲ್ಲಿ ನೋಡಿದಾಗ ಅವ್ರಿಗೆ ಯಾಕೆ ವಿಳಂಬ ಅನ್ನೋದನ್ನು ಕಂಡು ಹಿಡಿದು ಅವ್ರಿಗೆ ವಿಳಂಬದ ಪರಿಹಾರಗಳನ್ನು ಮಾರ್ಗ ಕೊಡೋದಾಗುವುದು. ಮುಖ್ಯವಾಗಿ ಹೆಣ್ಮಕ್ಳಿಗೆ ವಿವಾಹ ಯಾವ ಗ್ರಹದಿಂದ ವಿಳಂಬ ಆಗುತ್ತೆ ಗುರುಗಳೇ? ನೋಡಿ, ಹೆಣ್ಮಕ್ಳಿಗೆ ಕುಜನಿಂದ, ಮಂಗಳಕಾರಕ ಕುಜನಾಗಿರ್ತಾನೆ, ಮಾಂಗಲ್ಯಕಾರಕ ಕುಜ. ಹೆಣ್ಣು ಮಕ್ಕಳಿಗೆ ಮಂಗಳನ ನೋಡಬೇಕು, ಗಂಡು ಮಕ್ಕಳಿಗೆ ಮಸ್ಟ್ ಆ್ಯಂಡ್ ಶುಡ್ ಕುಜನನ್ನು ನೋಡಬೇಕಾಗುತ್ತೆ. ಕುಜಗ್ರಹನೇ ಸುಖ, ಸಂಪತ್ತು, ಲಾಭ ಅನುಭವಿಸೋದು ಇರೋದಷ್ಟೇ ಅಲ್ಲ, ನಾವು ಅನುಭವಿಸೋದು ಶುಕ್ರನೇ ಕಾರಣ ಆಗಿರ್ತಾನೆ. ಮತ್ತು ಗಂಡು ಮಕ್ಳಿಗೂ ಯಾವ ಗ್ರಹದಿಂದ ಮತ್ತು ಯಾವ ರಾಶಿಯ ಪ್ರಕಾರ ಅವರಿಗೆ ಏನೇನು ಕಾರಣ, ಇದರಿಂದ ಯಾಕೆ ಅವ್ರಿಗೂ ಈ ಥರ ಗ್ರಹಗತಿಗಳಿಂದ ಪ್ರಾಬ್ಲಮ್ ಆಗುತ್ತಾ ಮದುವೆ ವಿಳಂಬ ಆಗೋಕ್ಕೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನೋಡಿ, ಗಂಡು ಮಕ್ಕಳಿಗೆ ಎಷ್ಟೋ ನಮಗೆ ಬರ್ತಾರೆ ಕಸ್ಟಮರು, ಗುರುಗಳೇ ಮದುವೆ ಆಗ್ತಾ ಇಲ್ಲ ನನ್ನ ಮಗನಿಗೆ. ಇಲ್ಲಿ ಏನಾಗಿದೆ, ಎಲ್ಲರ ಆಲೋಚನೆಗಳು ತುಂಬ ಅಡ್ವಾನ್ಸ್ ಆಗಿದೆ. ರೈತನ ಆಸ್ತಿ ಇರಬೇಕು, ರೈತನಾಗಿರಬಾರ್ದು, ಭೂಮಿ ಬೇಕು ಸೇಫ್ಟಿಗೆ, ಈ ರೀತಿ ಎಲ್ಲ ನೋಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಸಂಪತ್ತು ಅಭಿವೃದ್ಧಿ ಅಂದ್ರೆ ಯಾರು ಅಂದರೆ ಬರೋ ಹೆಂಡ್ತಿನೇ ಲಕ್ಷ್ಮಿ ಆಗಿರ್ತಾಳೆ. ನೀವು ಹೆಣ್ಣು ಕೊಡಲ್ಲ, ಅವ್ನಿಗೆ ಅದೃಷ್ಟ ಬರಲ್ಲ. ಗಂಡು ಮಕ್ಕಳಿಗೆ ಶುಕ್ರ ಅವ್ರಿಗೇನಾದರೂ ಕೆಟ್ಟೋಗಿದ್ರೆ, ಕುಟುಂಬ ಸ್ಥಾನದಲ್ಲಿ ಪಾಪಗ್ರಹಗಳು ಇದ್ದರೆ, ಅವರ ಜಾತಕದಲ್ಲಿ ಶುಕ್ರ 1, 2, 3, 4, 5, 8, 9, 10, 11ರಲ್ಲಿದ್ದರೆ ಶುಭ ಆಗಿರುತ್ತೆ. ಅದೇ ರೀತಿ 6, 7, 12ರಲ್ಲಿದ್ದರೆ ಅಶುಭ ಆಗಿರುತ್ತೆ. 7ರಲ್ಲಿ ಯಾಕೆ ಅಶುಭ ಆಗುತ್ತೆ ಅಂದರೆ, ಸಪ್ತಮಕ್ಕೆ ಕಳತ್ರಕಾರಕ ಶುಕ್ರನೇ ಆಗಿ ಬಂದಾಗ ಕಾರಕೋ ಭಾವನಾಶಾಯ ಉಂಟಾಗಿ ಅವ್ರಿಗೆ ವಿಳಂಬ ಆಗಂಥದ್ದು ಇರುತ್ತೆ. ಈ ಶುಕ್ರನಿಗೆ ಶನಿ ಗ್ರಹ, ಕುಜಗ್ರಹ ಅಲ್ಲಿ ಬಂದಾಗ ಅವ್ರಿಗೆ ಸಂಯೋಗ ಇದ್ದರೆ, ದೃಷ್ಟಿ ಇದ್ದರೆ ಅವಾಗೇನಾಗುತ್ತೆ, ಭೃಗಾಷ್ಟಕ ದೋಷ ಉಂಟಾಗಿ ಗಂಡು ಮಕ್ಕಳಿಗೆ ವಿವಾಹ ವಿಳಂಬ ಆಗೋದು ಇರುತ್ತದೆ. ಆ ರೀತಿಯಲ್ಲಿ ಅವರ ಜಾತಕವನ್ನು ತಿಳಿದು ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದನ್ನು ನೋಡಬೇಕು. ಅದನ್ನು ಮುಂದೆ ನೋಡ್ತಾ ಹೋಗೋಣ. ಮತ್ತು ಈ ಗಂಡು ಹೆಣ್ಣು ವಧುವರರ ಭಾವನೆಗಳು, ಮನಸ್ಥಿತಿಗಳು ಯಾವ ರೀತಿ ಇದ್ದರೆ ಬೇಗ ಮದುವೆ ಆಗುತ್ತೆ ಗುರುಗಳೇ? ನೋಡಿ, ವಿಶೇಷವಾಗಿ ಈಗ ಈ ಟೆಕ್ನಾಲಜಿ ಬಂದು ಫೋಟೋಗಳಲ್ಲೇ ಹೆಚ್ಚು ಗಂಡು ಹೆಣ್ಣನ್ನು ವೀಕ್ಷಣೆಗಳು ನೋಡೋದು, ಫೋಟೋ ಸರ್ಸೋದು, ನೋಡೋದು, ಫೋಟೋ ಸರ್ಸೋದು. ನಮ್ಮ ಎಜುಕೇಷನ್ಗೆ ಇವ್ರ ಎಜುಕೇಷನ್ಗೆ ಮ್ಯಾಚಿಂಗ್ ಆಗ್ತಾ ಇಲ್ಲ, ಅವ್ರ ಮನೋಸ್ಥಿತಿಗಳು ಬದಲಾಗ್ತಾ ಇದ್ದವು. ನೋಡಿ, ದೇವರು ನೀವು ಬಂದ ಮೇಲೆ ಅದೃಷ್ಟ ಯೋಗ ಬರೋದಿರುತ್ತೆ. ಇಲ್ಲಿ ಫೋಟೋ ನೋಡಿದರೆ ಫೋಟೋಕ್ಕೆ ಭಾವಚಿತ್ರ ಇದೆ, ಭಾವನೆಗಳು ಇಲ್ಲ. ಅದಕ್ಕೆ ಹಿರಿಯರು ಏನು ಮಾಡಿದರು, ಹೆಣ್ಣು ಗಂಡು ಕನ್ಯೆ ವೀಕ್ಷಣೆ ಮಾಡೋದು ಅಂತ ಮಾಡಿದ್ದಾರೆ. ಅಲ್ಲಿ ಗಂಡು ಹೆಣ್ಣು ಒಬ್ರನ್ನೊಬ್ರು ನೋಡಿದಾಗ ಅವ್ರ ಮನಸ್ಥಿತಿಗಳು ಬೆರಿತವು, ಭಾವನೆಗಳು ಬೆರೆಯಕ್ಕೆ ಕೊಡ್ತಾ ಇಲ್ಲ.
ಫೋಟೋ ಅಲ್ಲಿ ಕಳಿಸ್ತೀರಿ, ಅವ್ರ ಸ್ಟೇಟಸ್ ಇವ್ರ ಸ್ಟೇಟಸ್ ನೋಡ್ತೀರಿ, ರಿಜೆಕ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ. ಆ ರೀತಿ ಆಗ್ತಾ ಇದೆ. ಈ ರೀತಿ ಆಧುನಿಕ ಯುಗ ಬಂದಿರೋದು ಅದಕ್ಕೆ ಫೋನು ಎಲ್ಲಿದ್ದೀವಿ ಎಲ್ಲಿ ಬರಬೇಕು ಅಂತ ಕೇಳಕ್ಕಷ್ಟೇ ಫೋನ್ ಯೂಸ್ ಮಾಡ್ಬೇಕು ನಾವು. ಈ ವಿವಾಹದ ವಿಷಯದಲ್ಲಿ ನೇರವಾಗಿ ಹೆಣ್ಣು ಗಂಡನ್ನು ನೋಡಬೇಕು, ಆಮೇಲೆ ಅವ್ರ ಭಾವನೆಗಳು ಬೆರಿಬೇಕು, ಮತ್ತೆ ಅವರ ಕುಟುಂಬ ಇವ್ರ ಕುಟುಂಬ ನೋಡಿಕೊಂಡು ಹೊಂದಾಣಿಕೆ ನೋಡಬೇಕು. ನಾವು ಏನು ನೋಡ್ತಾನೆ ಇಲ್ಲ ಈ ಯುಗದಲ್ಲಿ, ಬರೀ ಫೋಟೋ ನೋಡ್ತೀವಿ. ನನಗೆ ಎಜುಕೇಶನ್ ಇವ್ಗೆ ಹೊಂದಲ್ಲ, ಇವ್ನ ಎಜುಕೇಶನ್ ನನಗೆ ಹೊಂದಲ್ಲ. ಡಾಕ್ಟರ್ಸ್ ಬೇಕು, ಇಂಜಿನಿಯರ್ ಬೇಕು, ಆ ರೀತಿಯಲ್ಲಿ ಇರಬೇಕಲ್ಲ. ಮೇಷರಾಶಿ ಆಗಿದ್ರೆ ಅವರು ಸಪ್ತಮಾಧಿಪತಿ ತುಲಾರಾಶಿಯರಾಗಿರ್ತಾರೆ, ಅವ್ರಿಗೆ ಆ ರಾಶಿ ಅವರ ಆ ಉದ್ಯೋಗ ಆಗಿರ್ತಾರೆ, ಸೇಮ್ ಕ್ಯಾಟಗರಿ ಸಿಗಲ್ಲ ಅಲ್ಲಿ. ಅದೇ ಮಿಥುನ ರಾಶಿ ಆಗಿದ್ರೆ ಧನುಸು ರಾಶಿಯರಾಗಿರ್ತಾರೆ, ಇವ್ರು ವ್ಯಾಪಾರದವರು, ಇವರು ಟೀಚರ್ ಆಗಿರ್ತಾರೆ. ನೋಡ್ರಿ, ಸಪ್ತಮ ಭಾವ ಅವರೇ ಬರಬೇಕು. ನಾವು ಅನ್ಕೊಂಡಿದ್ದೇವೆ ನಾವು ನಿರ್ಣಯ ಮಾಡ್ತೀವಿ ಅಂತ, ನಮಗೆ ನಾವು ಡೈರೆಕ್ಟರ್ ಆಗಬಾರ್ದು. ಇಲ್ಲಿ ತಂದೆ ಇರಲಿ, ತಾಯಿ ಇರಲಿ, ವಧುವರರು ಇರಲಿ, ಈ ರೀತಿಯಾಗಿ ವಿಳಂಬಗಳು ಆಗ್ತಾ ಇದ್ದವು. ವಿವಾಹ ವಿಳಂಬ ಕಾರಣ ಈ ಫೋಟೋಗಳನ್ನು ನೋಡಿ ಸರಿಸ್ಬಿಡೋದು, ಒಬ್ರನ್ನೊಬ್ರು ನೋಡ್ತಾ ಇಲ್ಲ, ಭಾವನೆಗಳು ಬರಿತಾ ಇಲ್ಲ, ಭಾವಚಿತ್ರಕ್ಕೆ ಭಾವನೆ ಇಲ್ಲ, ಆ ರೀತಿ ಹೇಳಬಯಸ್ತೇನೆ. ಮತ್ತೆ ಅವ್ರ ಮನೆಯಲ್ಲಿ ಅಪ್ಪ ಅಮ್ಮನ ಭಾವನೆಗಳು ಇದಕ್ಕೆ ವಿವಾಹಕ್ಕೆ ಅನುಕೂಲ ಆಗುತ್ತಾ ಗುರುಜಿ? ನೋಡಿ, ಎಕ್ಸ್ಪೆಕ್ಟೇಷನ್ ಇರಬೇಕು, ಆದರೆ ಓವರ್ ಆಗಿರಬಾರ್ದು. ನನಗೆ ಸೆಟ್ರೇಟ್ ಎಲ್ಲ ಜೀವನ ಹಿಂಗೆ ಇರಬೇಕು, ಜಾಬ್ ಇರಬೇಕು, ಆಸ್ತಿ ಇರಬೇಕು, ಅವನಿಗೆ ಹಿಂಗಿರಬೇಕು, ನನ್ನ ಮಗ ಹಿಂಗಿರಬೇಕು, ಮಗಳು ಹಿಂಗಿರಬೇಕು, ಸೊಸೆ ಹಿಂಗಿರಬೇಕು, ಅಳಿಯ ಹಿಂಗಿರಬೇಕು, ನೀವು ಕನಸು ಕಾಣಬಾರ್ದು. ಯಾಕಂದರೆ ಕನಸು ಇರಲಿ, ಆದರೆ ಅವ್ರಿಗೆ ಅದೃಷ್ಟ ಅವಕಾಶ ಯಾವಾಗಿದೆ? ಯಾವುದೋ ಒಂದು ಹುಡುಗಿಗೆ ಸಪ್ತಮಾಧಿಪತಿ ಉಚ್ಚನಾಗಿದ್ದಾನೆ, ವಿವಾಹ ನಂತರನೇ ಯೋಗ ಅದೃಷ್ಟ. ನೀವು ಹೆಣ್ಣು ಕೊಡಲಿಲ್ಲ, ಅವನು ಉದ್ಧಾರ ಆಗಲಿಲ್ಲ. ಗಂಡೇ ಇರಲಿ ಹೆಣ್ಣೇ ಇರಲಿ, ಈ ರೀತಿ ಅವನ ಅದೃಷ್ಟ ಇರೋದೇ ಆಫ್ಟರ್ ಮ್ಯಾರೇಜ್. ಧನಾಧಿಪತಿ ಸಪ್ತಮಾಧಿಪತಿ ಉಚ್ಚನಾಗಿದ್ದರೆ ಅವ್ರಿಗೆ ವಿವಾಹ ನಂತರ ಯೋಗ ಅದೃಷ್ಟ ಬರೋದಿರುತ್ತೆ. ನೀವು ಮುಂಚೆ ಆಸ್ತಿ ಇದೆಯಾ, ಕಾರ್ ಇದೆಯಾ, ಅವನ ಜಾಬ್ ಏನಿದೆ ಎಲ್ಲ ನಿಮ್ಗೆ ಅದೃಷ್ಟ ಆಮೇಲೆ ಬರೆದಿದ್ರೆ ನೋಡಬೇಕು, ಹುಡುಗ ಹೆಲ್ದಿ ಆಗಿದ್ದಾನ, ಒಳ್ಳೆ ಉತ್ತಮ ಕುಲವಂತನಾಗಿದ್ದಾನ, ಅವ್ರ ಬ್ಯಾಕ್ಗ್ರೌಂಡು ಎಲ್ಲ ನೋಡಬೇಕು. ನೋಡಬಾರ್ದು ಅಂತಲ್ಲ, ನೋಡ್ದಂಗೆ ಕಣ್ಣು ಮುಚ್ಕೊಂಡು ಕೊಡೋದಲ್ಲ ಇವತ್ತಿನ ಜಗತ್ತಲ್ಲಿ. ನೋಡಿ ವಿಚಾರ ಮಾಡಿ. ಆದರೆ ಹಿಂಗೆ ಇರಬೇಕು ಅಂತ ಒಂದು ರಿಸ್ಟ್ರಿಕ್ಷನ್ ಹಾಕೊಂಡ್ಬಿಡ್ತಾರೆ. ಆ ರಿಸ್ಟ್ರಿಕ್ಷನ್ ಹಾಕೋಬಾರ್ದು. ಯಾಕಂದರೆ ಅಲ್ಲಿ ಅದೃಷ್ಟ ಯೋಗಗಳು ನೋಡಿ, ನಿಮ್ಮ ಹುಡುಗಿ ಅವ್ರಿಗೆ ಸಪ್ತಮಾಧಿಪತಿ ಉಚ್ಚನಾಗಿದ್ದರೆ ಬರೋ ಗಂಡನಿಂದ ಅದೃಷ್ಟ ಅಂತ ಹೇಳ್ತೈತಿ. ಹುಡುಗ ಇರಲಿ ಹುಡುಗಿ ಇರಲಿ, ನಿಮ್ಮ ಕೇಂದ್ರಾಧಿಪತಿಗಳು ಫಲ ಇದ್ದರೆ, ಆವಾಗ ಪೂರ್ವ ಪುಣ್ಯ ಸ್ಥಾನ ಬಲ ಇದ್ದರೆ, ಇವು ಗ್ರಹಗತಿಗಳೇ ಆಳ್ತವು ನಮ್ಮನ್ನ, ಅವು ಅದೃಷ್ಟ ತಂದು ಕೊಡ್ತಾವೆ ನಮಗೆ. ವಿವಾಹ ನಂತರನೇ ಅದೃಷ್ಟ ಯೋಗ ಇದ್ದಾಗ, ಸಂತಾನ ನಂತರ ಅದೃಷ್ಟ ಯೋಗ ಇದ್ದಾಗ ಆವಾಗಲೇ ಬರೋಕ್ಕೆ ಸಾಧ್ಯ. ಮುಂಚೆನೇ ಹೆಂಗೆ ಬರೋಕ್ಕೆ ಸಾಧ್ಯ? ನಾವು ಎಲ್ಲನೂ ಮುಂಚೆನೇ ಇರಬೇಕಂದ್ರೆ ಯಾವುದು ಎಷ್ಟು ಒಳ್ಳೆಯದು ಅಂತ ನೀವು ಅರ್ಥ ಮಾಡ್ಕೋಬೇಕು. ಆ ರೀತಿ ಮಾಡಿಕೊಂಡು ನಾವು ನೇರವಾಗಿ ನೋಡಿ, ಭಾವನೆಗಳು ಒಬ್ಬರನ್ನೊಬ್ಬರು ನೋಡಿಬಿಟ್ಟು ಮಾಡಿದರೆ ವಿವಾಹಗಳು ಬೇಗ ಆಗಂತ ಅನುಕೂಲತೆಗಳು. ಅಂದರೆ ಅವ್ರ ತಂದೆ ತಾಯಿ ಯಾವ ರೀತಿ ಭಾವನೆಗಳಿರುತ್ತೆ ಆ ರೀತಿ ಮದುವೆಗೆ ಅನುಕೂಲ ಆಗುತ್ತಾ ಅಂತ ನನ್ನ ವಿಷಯ ಇದು. ಹೌದು, ನೋಡಿ, ಅವರ ತಂದೆ ತಾಯಿಗಳು ನನ್ನ ಮಕ್ಕಳು ಹಿಂಗೆ ಬೆಳೆಸಬೇಕು, ಅವ್ರ ಕನಸಾಗಿರುತ್ತೆ, ನನ್ನ ಮಗಳು ಹಿಂಗಿರಬೇಕು, ಒಳ್ಳೆಯದು. ಯಾರು ಎಲ್ಲರ ಕನಸು ಕಾಣಲೇಬೇಕು. ಇವತ್ತು ನನ್ನ ಮಗ ಹಿಂಗಿರಬೇಕು, ನನ್ನ ಮಗಳು ಹಿಂಗಿರಬೇಕು. ನೋಡ್ರಿ, ಬರೋ ಸೊಸೆ ಅನ್ಕೋಬಾರ್ದು, ಮಗಳು ಅನ್ಕೋಬೇಕು, ಅಳಿಯನ್ನ ಮಗ ಅನ್ಕೋಬೇಕು. ಇಷ್ಟು ಅನ್ಕೊಂಡ್ಬಿಟ್ರೆ ನಿಮ್ಮವರೇ ಆಗ್ತಾರೆ ಇಲ್ಲಿ. ನೋಡಿ, ಲೀಡಿಂಗ್ ಯಾರ್ದಿರುತ್ತೆ ಅಂದರೆ ಹೆಣ್ಮಕ್ಳು, ಗೃಹ ಮಂತ್ರಿ ಮನೆಯಲ್ಲೇ ಹೋದ ಹೆಣ್ಣೆ ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಅವರೇ ಆಡಳಿತ ಇರುತ್ತೆ. ಆಯಿತಾ? ಇಲ್ಲಿ ಹೆಣ್ಣು ಗಂಡು ಭೇದ ಭಾವ ಇಲ್ಲ. ಈಗ ಇದರಲ್ಲಿ ಆಧುನಿಕ ಯುಗದಲ್ಲಿ ಸಮಾನತೆ ಇದೆ, ಇಬ್ಬರು ಜಾಬ್ ಮಾಡ್ತಾ ಇದ್ದಾರೆ. ಈಗ ಹೆಣ್ಣು ಗಂಡಿನ ಸಮಾನವಾಗಿ ಜಾಬ್ ಮಾಡೋಂಥದ್ದು ಎಲ್ಲ ಇದೆ. ಇಲ್ಲಿ ಯಾವುದು ಮೇಲು ಕೀಳು ಅನ್ನಲ್ಲ. ಆದರೆ ಓವರ್ ಎಕ್ಸ್ಪೆಕ್ಟೇಷನ್ ಬೇಡ, ಎಕ್ಸ್ಪೆಕ್ಟೇಷನ್ ಮಾತ್ರ ಇಟ್ಕೊಳ್ಳಿ, ಓವರ್ ಬೇಡ ಅಂತ ನಾವು ಹೇಳಬಯಸುತ್ತೀವಿ. ನಿಮ್ಮ ಗ್ರಹಗತಿಗಳು ಬಲ ಇದ್ದರೆ ಅದೃಷ್ಟವಂತ ಗಂಡನೇ ಸಿಗ್ತಾನೆ. ಅದೃಷ್ಟವಂತ ಹೆಂಡತಿ ಬೇಕಂದ್ರೆ ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳು ಅವೇನಾದ್ರು ಮೈನಸ್ ಇದ್ವಾ, ಅದಕ್ಕೇನು ಪರಿಹಾರ, ಏನು ಮಾರ್ಗದರ್ಶನ? ವಿವಾಹ, ಮಕ್ಕಳು, ಮನೆ ಅಂದರೆ ಅದೃಷ್ಟ. ಆ ಅದೃಷ್ಟ ಪಡಿಬೇಕಂದ್ರೆ ಕರ್ಮ ಕಳಿ ಲಾಭ ಪಡಿ. ನಿಮ್ಮ ಜಾತಕದಲ್ಲಿ ಏನಾದ್ರು ದೋಷ ಇದ್ದರೆ ಆ ದೋಷ ಕಳೆದ್ಬಿಟ್ಟು ಅದಕ್ಕೆ ಕೈ ಹಾಕ್ಬೇಕು ನೀವು. ದ್ವಿಕಳತ್ರ ಯೋಗ ಇರೋಂಥದ್ದು ನೋಡಿರಿ, ಮೃಗಾಷ್ಟಕ ದೋಷ ಅಂತ ಹೇಳಿದ್ವಿ. ಶುಕ್ರನಿಗೆ ಪಾಪಗಳು ಸಂಯೋಗ, ಕುಜನಿಗೆ ಶನಿ ದೃಷ್ಟಿ ಇರೋಂಥದ್ದು. ಇಲ್ಲಿ ಸಂಧಿ ದೋಷಗಳು ಉಂಟು ಮಾಡ್ತವೆ. ಅಷ್ಟಮ ಸ್ಥಾನ, ಮಾಂಗಲ್ಯ ಸ್ಥಾನ ಹೇಳ್ತೀವಿ. ಈ ಸ್ಥಾನಗಳಲ್ಲಿ ನೋಡಿ ವಿವಾಹ ಮಾಡಬೇಕು. ಈಗೇನಾಗಿದೆ, ಬರೀ ಸಾಲಾವಳಿಯಿಂದ ಮುಂದುವರೆದಿದೆ. ಮತ್ತೆ ಈ ವಿವಾಹಕ್ಕೆ ಸಾಲಾವಳಿ ತುಂಬಾ ಮುಖ್ಯನಾ? ಇದನ್ನ ನೋಡ್ಲೇಬೇಕಾ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಮೊನ್ನೆ ಒಂದು ಕಾರ್ಯಕ್ರಮನೇ ಮಾಡಿದ್ದೀವಿ. ಸಾಲಾವಳಿ ಅಂದ್ರೇನು, ಸಾಲಾವಳಿ ಬಗ್ಗೆ ಎಷ್ಟು ನಾವು ಇದನ್ನ ಮಾಡಬೇಕು. ಸಾಲಾವಳಿ ಇಷ್ಟೇ ಬಂದರೆ ಮಾಡಬೇಕಂತ ಯಾವುದೇ ಗ್ರಂಥದಲ್ಲಿ ಉಲ್ಲೇಖ ಇಲ್ಲ. ಅದು ಗಂಡು ಹೆಣ್ಣಿನ ಸಮಾನತೆಗಳು ಮತ್ತು ಅವರ ಅಭಿರುಚಿಗಳನ್ನು ಅಳೆಯಂಥ ಮಾಪನ ಆಗಿರುತ್ತದೆ. ಇಲ್ಲಿ
ಅವರ ಜಾತಕ ಗ್ರಹಗತಿಗಳು ನವಾಂಶ ಕುಂಡಲಿಗಳು ಬಲ ನೋಡಿ ವಿವಾಹ ಮಾಡೋದು ಉತ್ತಮ. ಇಲ್ಲಿ ಸಾಲಾವಳಿಯಲ್ಲಿ 36 ಬಂದವರು ಇವತ್ತು ಕೋರ್ಟ್ ಕಚೇರಿಯಲ್ಲಿದ್ದಾರೆ. ಬರೀ 15-16 ಬಂದವರು ತುಂಬ ಚೆನ್ನಾಗಿ ಸಂಸಾರ ಜೀವನವನ್ನು ಮಾಡ್ಕೊಂಡು ಹೋಗಿದ್ದಾರೆ. ನಾವು ನೋಡಿದ ನಿದರ್ಶನಗಳಿದ್ದಾವೆ ಸಾವಿರಾರು ಕುಂಡಲಿಗಳಲ್ಲಿ. ಆದ್ದರಿಂದ ನಾವು ಒಂದು ಅನುಭವಕ್ಕೆ ಬಂದ ಮೇಲೆ ಹೇಳ್ತಾ ಇದ್ದೀವಿ. ಆದ್ದರಿಂದ ಸಾಲಾವಳಿ ಕೇವಲ 10-15% ಆ ವ್ಯಕ್ತಿ ಆ ಜಾತಕಕ್ಕೆ ಅನ್ವಯಿಸುತ್ತದೆ ಅಷ್ಟೇ. ಈಗ ವಿವಾಹ ಆಗಿದ ತಕ್ಷಣ ನಮಗೆ ಅದೃಷ್ಟ ಬಂದ್ಬಿಡ್ತು ಅಂತ ಹೇಳ್ತಾರೆ. ಇದಕ್ಕೆ ಯಾವ ರೀತಿ ಕಾರಣಗಳೇನು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರೂಜಿ. ನೋಡಿ, ಒಂದು ಹೆಣ್ಣು ಅಂದರೆ ಅಲ್ಲಿ ಗೃಹಲಕ್ಷ್ಮಿ. ಆ ಮನೆ ಬಾಗಿಲು ತುಂಬಿಸ್ಕೊಂತಾರ. ಸೊಸೆ ಬಂದ್ಲು ಅಂದರೆ ಅಕ್ಕಿ ಸೇರು ಬೆಲ್ಲ ಇಟ್ಟು ಆ ವಧುನ ಒಳಗಡೆ ಆಹ್ವಾನ ಮಾಡ್ತಾರ. ಅದನ್ನ ಯಾವ ರೀತಿ ಲಕ್ಷ್ಮೀ ಸ್ವರೂಪವಾಗಿ ನೋಡಿ, ಆರತಿ ಎಲ್ಲ ಬೆಳಗಿ ಕುಂಕುಮ ಹಚ್ಚಿ ಒಂದು ಸಾಕ್ಷಾತ್ ಲಕ್ಷ್ಮಿನೇ ಬಂದ್ಲು ನಮ್ಮ ಮನೆಗೆ ಅಂತ. ಅದೃಷ್ಟ ಯಾವಾಗ ಬಂತು ಅಂದರೆ ಆಕಿನ ನಾವು ಪ್ರೀತಿಯಿಂದ ಕಾಣಬೇಕು. ಹೆಣ್ಣು ಅಂದರೆ ಗೌರವಿಸ್ಬೇಕು. ಇಲ್ಲೇ ಲಕ್ಷ್ಮಿ ನಾವು ದೇವ್ರ ಪೂಜೆ ಮಾಡೋದಲ್ಲ, ಹೆಂಡತಿನ ಪ್ರೀತಿ ಪ್ರೇಮದಿಂದ ನೋಡಿ ಆಕೆಗೆ ಖುಷಿಯಾಗಿದ್ದರೆ ನಿಮ್ಮ ಇಡೀ ಕುಟುಂಬನೇ ಚೆನ್ನಾಗಿರುತ್ತದೆ. ಆ ರೀತಿಯಲ್ಲಿ ನಾವು ಇನ್ನೊಂದು ದುಡ್ಡು ಆಸೆ ಆಕಾಂಕ್ಷೆಗಳಿಂದ ವಿವಾಹ ಬೇಡ. ಇಲ್ಲಿ ಪ್ರೀತಿ ಪ್ರೇಮಗಳಿಂದ ಮತ್ತು ಅವರೇ ಒಂದು ಅದೃಷ್ಟ ಲಕ್ಷ್ಮಿ ಅಂತ ನೀವು ತಿಳ್ಕೊಂಡು ವಿವಾಹ ಆದರೆ ಅದೇ ನಿಮಗೆ ಅದೃಷ್ಟವಾಗಿರುತ್ತದೆ. ಈಗ ವಿವಾಹ ಬಂಧನ ಅಂದ್ರೆ ಜನ್ಮ ಜನ್ಮದ ಅನುಬಂಧ ಸಂಬಂಧ ಅಂತಾರೆ, ಇದು ನಿಜನ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ವಿವಾಹದಲ್ಲೇ ನಿಮಗೆ ಸಪ್ತಪದಿ ತಿಳಿಸ್ತಾರೆ ನೋಡಿ, 7 ಹೆಜ್ಜೆಗಳ ಬಂಧನ. ಇದು 7 ಹೆಜ್ಜೆಗಳ ಸಂಬಂಧ ಅಂತ 7 ಜನ್ಮಗಳ ಬಂಧನ ಆಗಿರುತ್ತದೆ. ಈ ಜನ್ಮಕ್ಕೆ ಅಷ್ಟೇ ಅಲ್ಲ ನೋಡಿ, ರಾಹು ಕೇತುಗಳು ಪೀಡಿಸಿದ್ರೆ ಮಾರಕವಾದ ಗಂಡ ಹೆಂಡತಿ ಕೂಡ್ತಾರೆ. ಅದೇ ಲಾಭ ಇದ್ದರೆ ಬೇಗ ಅರ್ಲಿ ಮ್ಯಾರೇಜ್ ಆಗಂಥದ್ದು ಇದೇ 7 ಜನ್ಮದ ಬಂಧನ. ಅವ್ರಿಗೆ ನಂಟು 7ನೇ ಮನೆ ಯಾವುದೇ ಜಾತಕಕ್ಕೆ ಸಪ್ತಮಾಧಿಪತಿ ಅವರು ಬರೋ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಆಗಿರ್ತಾರೆ. ಅದೇ ಒಂದು ಬಂಧನ ಆಗಿರ್ತದೆ. ಕೊನೆಯದಾಗಿ ಒಟ್ಟಾರೆ ಈ ಆಧುನಿಕ ಜಗದಲ್ಲಿ ಮದುವೆ ಅಂದರೆ ವಿಳಂಬ ಆಗ್ತಿದೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಏನು ತಿಳಿಸ್ಕೊಡ್ತೀರಾ ಗುರುಜಿ? ವಿವಾಹ ತಡ ಆಗೋಕ್ಕೆ ಕಾರಣಗಳು ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಅದನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು. ನೀವು ಹೆಚ್ಚು 1000 ಫೋಟೋ ನೋಡಿದರೆ 1 ಫೋಟೋ ಆಯ್ಕೆ ಮಾಡ್ಕೊಳ್ಳೋಂಥದ್ದು. ಇಲ್ಲಿ ತೋರಿಸಿ ಅಲ್ಲಿ ನೋಡಿಬಿಡ್ತೀರಿ. ಅಲ್ಲಿ ಹೋದಾಗ ಭಾವನೆಗಳು ಬದಲಾಗ್ತವೆ. ನಾವು ಫೋಟೋದಲ್ಲಿ ನೋಡಿದರೆ ಭಾವನೆಗಳು ಇಲ್ಲ ಅಂತ. ಮತ್ತು ಎಕ್ಸ್ಪೆಕ್ಟೇಷನ್ ಇರಲಿ, ಓವರ್ ಎಕ್ಸ್ಪೆಕ್ಟೇಷನ್ ಬೇಡ. ನಿಮಗೆ ಅದೃಷ್ಟಗಳು ನಂತರ ಬರುತ್ತೆ ನೋಡಿ. ಏನೋ ಒಂದು ದುರ್ವಿಧಿ ವಿವಾಹ ನಂತರ ಸಮಸ್ಯೆ ಆದರೆ ನೀವೇನು ಕಂಡಿದ್ದೀರಾ ಮುಂದಿಂದು? ನಾವೇನು ಕಂಡಿದ್ದೀವ? ಅದಕ್ಕೆ ನಾವು ಒಳ್ಳೆ ಮನೋಭಾವನೆ ಇಟ್ಟು ಈ ವಿವಾಹ ಮಾಡ್ತಿದ್ದೀವಿ. ಆ ರೀತಿಯಲ್ಲಿ ನಮಗೆ ಒಳ್ಳೆ ಮನೋಭಾವನೆ ಇಟ್ಕೊಂಡು ನಾವು ವಿವಾಹ ಮಾಡಿದ್ದಾದರೆ ಒಳ್ಳೆಯದಾಗುತ್ತೆ. ಅವರ ರಾಶಿ ಗ್ರಹಗತಿಗಳ ಬಲಾಬಲಗಳನ್ನು ತಿಳಿದು ಅದು ದೋಷ ಇದ್ದರೆ ದೋಷ ಕಳೆದು ವಿವಾಹಕ್ಕೆ ಕಾಲಿಡಂಥದ್ದು. ಯಾರೇ ಒಂದು ಯೌವನಾವಸ್ಥೆ ಕಾಲಿಟ್ರಂತ ತಿಳ್ಕೊಳ್ಳಿ, 18ನೇ-21 ವಯಸ್ಸಿಗೆ ಫಸ್ಟ್ ಹೋಗಿ ನಮ್ಮ ಜಾತಕದಲ್ಲಿ ಹೆಣ್ಣಿರಲಿ ಗಂಡಿರಲಿ ಅವ್ರಿಗೆ ಏನಿದೆ ದೋಷ ಗುರುಗಳೇ ಅದನ್ನು ಪರಿಹಾರ ಮಾಡಿಕೊಂಡು ಆಮೇಲೆ ಹೆಣ್ಣು ಗಂಡನ್ನು ತೋರ್ಸೋಕ್ಕೆ ಆರಂಭ ಮಾಡಬೇಕು. ಆ ರೀತಿಯಲ್ಲಿ ಕರ್ಮ ಕಳಿ ಲಾಭ ಪಡಿ ಅಂತ ಹೇಳ್ತದೆ ಈ ಶಾಸ್ತ್ರ. ಆ ರೀತಿಯಲ್ಲಿ ನೀವು ಮಾಡಿದ್ದೆ ಆದರೆ ಒಂದು ಸುಖಮಯ ಜೀವನವನ್ನು ಅನುಭವಿಸ್ತೀರಿ ಅಂತ ಹೇಳಿ ಬಯಸುತ್ತೇನೆ. ಇಷ್ಟು ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಶಿವಾರ್ಪಣಮಸ್ತು. ಸರ್ವೇ ಜನ ಸುಖನೋ ಭವಂತು, ಸಣ್ಣ ಮಂಗಲಾನಿ ಭವಂತು. ಧನ್ಯವಾದಗಳು ಗುರುಜಿ. ಈ ಕಾರ್ಯಕ್ರಮದಲ್ಲಿ ಶುಕ್ರನ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ಶುಕ್ರ ಗ್ರಹಣ ಬಗ್ಗೆ ನಮ್ಮ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ನಾನು ಸೀಮಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಯಾವುದೇ ಸಮಸ್ಯೆಗೆ ಪರಿಹಾರ ಬೇಕಾದಲ್ಲಿ ನಮ್ಮ ಹೊಸಬೆಳಕು ಜ್ಯೋತಿಷ್ಯಾಲಯವನ್ನು ಸಂಪರ್ಕಿಸಿ. ಹಾಗೆ ಕೆಳಗಿನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮತ್ತು ನಮ್ಮ ಹೊಸಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ.